ಈಗ ಜನಪ್ರತಿನಿಧಿಗಳ ಅಂಗಳಕ್ಕೆ ಹೋಗಿ ನಿಂತಿದೆ ಸಿದ್ದರಾಮಯ್ಯನವರದ್ದು ವಿಚಾರಣೆ ಖಾಸಗಿ ದೂರು ದಾಖಲಾಗಿದೆ. ಇವತ್ತು ವಿಚಾರಣೆ ಕೂಡ ನಡೀತಿದೆ. ಸೊ ಯಾವ ರೀತಿ ತೀರ್ಪು ಬರ್ಬೋದನ್ನೋ ನಿರೀಕ್ಷೆ ಒಳಗಿದೆ. ನಮಗೆ ಮೊದಲಿಂದನೂ ಭರವಸೆ ಇತ್ತು. ಯಾಕಂದ್ರೆ ಒಂದು ಕಂಪ್ಲೇಂಟ್ ಬಂದಾಗ ರಾಜ್ಯಪಾಲರಾದವರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋದು ಅವ್ರದ್ದು ಧರ್ಮ. ಮುಖ್ಯಮಂತ್ರಿಗಳ ಬಗ್ಗೆ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ದಲ್ಲಿ ಅದು ಎಕ್ಸೆಪ್ಟ್ ಆಗಲಿಲ್ಲ ಅಂತ ಟೈಮ್ದಲ್ಲಿ ರಾಜ್ಯಪಾಲರಿಗೆ ಒಯ್ದು ಕೊಟ್ಟರು. ರಾಜ್ಯಪಾಲರು ಮುಖ್ಯಮಂತ್ರಿಗಳ ಕಡೆಯಿಂದ ಸಮಜಾಯಿಷಿ ಕೇಳಿದರು. ಆ ಸಮಜಾಯಿಷಿ ಸಮಾಧಾನ ತರಲಿಲ್ಲ. ಅದಕ್ಕೆ ಅವರು ಅನಿವಾರ್ಯವಾಗಿ ಅದನ್ನ ಫರ್ದರ್ ಎನ್ಕ್ವೈರಿ ಮಾಡಕ್ಕೆ ಕೊಟ್ಟರು. ಅದರ ಅಗೇನ್ಸ್ಟ್ ಮುಖ್ಯಮಂತ್ರಿಗಳು ಹೈಕೋರ್ಟಿಗೆ ಹೋಗಿದ್ರು. ನಮಗೆ ಭರವಸೆ ಇತ್ತು ಹೈಕೋರ್ಟ್ ಐತಲ್ಲ ಇದನ್ನ ಸಾರಸಾಗಟ್ಟು ವಿಚಾರ ಮಾಡಿ ಮುಖ್ಯಮಂತ್ರಿಗಳ ಎನ್ಕ್ವೈರಿ ಮಾಡೋದು ಅವಶ್ಯಕತೆ ಆಯ್ತು ಇಲ್ಲೊಂದು ವಿಚಾರ ಮಾಡಿ ಡಿಸಿಷನ್ ತೆಗೆದುಕೊಳ್ತಂತೆ. ಭಾಳ ಸ್ಪಷ್ಟ ಇತ್ತು. 14 ಪ್ಲಾಟ್ಗಳ ಮುಖ್ಯಮಂತ್ರಿಗಳ ಮನೆಯವರ ಹೆಸರಿನ ಇದಾವೆ. ಸಾಮಾನ್ಯ ಜನರಿಗೆ ಸಿಗಕ್ಕೆ ಸಾಧ್ಯ ಇಲ್ಲ, ಒಂದು ಪ್ಲಾಟು ಸಿಗುದಿಲ್ಲ. ಅಂತದ್ರಾಗ 14 ಪ್ಲಾಟು. ಆದ್ರೆ ಅದನ್ನ ಹಗರಣ ಹೊರ ತೆಗೆದಂಗೆ ಇನ್ನೂ ಹೆಚ್ಚು ಗೊತ್ತಾಯ್ತು. ಅದು ದಲಿತರ ಭೂಮಿಯನ್ನ ಇವ್ರ ಲಪ್ಟಾಚಾರ ತಮ್ದಲ್ಲದ ಭೂಮಿಯನ್ನ ಅದ್ರ ಮೇಲೆ ಕ್ಲೇಮ್ 14 ಪ್ಲಾಟ್ ಕ್ಲೇಮ್ ಮಾಡ್ಯಾರ. ಇವೆಲ್ಲ ಈಗ ಹೊರ ಬಂದು ನ್ಯಾಚುರಲಿ ಫರ್ದರ್ ಎನ್ಕ್ವೈರಿ ಆಗ್ತೈತಿ. ಮುಖ್ಯಮಂತ್ರಿಗಳು ಅದರಲ್ಲಿ ಸಿಕ್ಕೊಂತಾರ. ಹಾಗಾಗಿ ಅವ್ರು ರಾಜೀನಾಮೆ ಕೊಡಬೇಕಾಗ್ತದೆ. ಈಗ ನಿನ್ನೆ ಹೈಕೋರ್ಟ್ ನಲ್ಲಿ ಏನು ಸಿಎಂ ವಿರುದ್ಧ ಅರ್ಜಿ ವಜಾ ಆಯಿತು. ನಂತರ ಇವತ್ತಿನ ದಿನನೂ ಕೂಡ ಮಹತ್ವದಾಗಿದೆ ಸಿಎಂ ಅವರಿಗೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ದೂರು ಏನು ದಾಖಲಾಗಿದ್ದು ಅದರ ತೀರ್ಪು ಕೂಡ ಇವತ್ತು ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಇದನ್ನ ಯಾವ ರೀತಿಯಾಗಿ ನಿರೀಕ್ಷೆ ಮಾಡ್ತಾ ಇದೆ? ಅದನ್ನ ಎನ್ಕ್ವೈರಿ ಮಾಡಿ ಬರ್ತೈತಿ. ಇವತ್ತೇನಂಗ್ ರಿಸಲ್ಟ್ ಆದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ಬರ್ತಂತಲ್ಲ. ಅದು ಈಗ ಅವ್ರ ದೂರು ಅಕ್ಸೆಪ್ಟ್ ಮಾಡ್ಕೊಂತಾರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಅದನ್ನ ಈಗ ಫರ್ದರ್ ಎನ್ಕ್ವೈರಿ ಆಗುತ್ತೆ ನನ್ಗೆ ಗೊತ್ತಿದ್ದ ಮಟ್ಟಿಗೆ. ಸರ್, ಇದೇ ವಿಚಾರಕ್ಕೆ ಮೈಸೂರು ಲೋಕಾಯುಕ್ತದಲ್ಲಿ ಕೂಡ ಪ್ರದೀಪ್ ಅವರು ದೂರು ನೀಡಿದ್ರು. ಆ ದೂರಿಗೆ ಅಧಿಕಾರಿಗಳ ಪ್ರಭಾವ ಹೆಚ್ಚಾಗ್ತಿದೆ. ಸಿಎಂ ಅವರು ಪರೋಕ್ಷವಾಗಿ ಪ್ರಭಾವ ಬೀರಿ SP ಅವರು ವರ್ಗಾವಣೆ ಆಗಿದೆ. ಈಗ ಮತ್ತೊಬ್ರು SP ಅವರು ಬಂದಿದ್ದಾರೆ. ಅದಕ್ಕೆ ಸಕಾರಾತ್ಮಕ ಸ್ಪಂದನೆ ಕೊಡ್ತಿಲ್ಲ ಲೋಕಾಯುಕ್ತ ಅಧಿಕಾರಿಗಳು ಅಂತೇಳಿ ದೂರು. ಅಲ್ಲ, ಆಕ್ಚುಲಿ ಈಗ ನೋಡ್ರಿ ಅದಕ್ಕೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ಮುಖ್ಯಮಂತ್ರಿಗಳಲ್ಲೇ ಮೇಲೆ ದೂರಿದ್ದಾಗ ಮುಖ್ಯಮಂತ್ರಿಗಳ ಕೆಳಕ್ಕೆ ಕೆಲಸ ಮಾಡುವಂತ ಲೋಕಾಯುಕ್ತ SP ಆಗಲಿ ಅಥವಾ ಯಾರು ಸರಿಯಾಗಿ ಎನ್ಕ್ವೈರಿ ಮಾಡಕ್ ಹೋಗುದಿಲ್ಲ. ಯಾಕಂದ್ರೆ ಇವ್ರದ್ದು ಭಾಷೆ ಒತ್ತಾಯ ಇರ್ತೈತೆ, ಅವ್ರ ಮೇಲೆ ಪ್ರೆಷರ್ ಇರ್ತೈತಿ. ಹಾಗೆ ಅದಕ್ಕೆ ಮುಕ್ತ ಒಂದ್ ರೀತಿ ಎನ್ಕ್ವೈರಿ ಆಗ್ಬೇಕಂತಂದ್ರೆ ಇವ್ರು ರಾಜೀನಾಮೆ ಕೊಡಬೇಕಾಗ್ತೈತಿ, ಕೊಡ್ತಾರ. ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ನಾಯಕರು ಒಬ್ರು ತಪ್ಪುತ್ತಾ ಒಬ್ರು ಟೀಕೆ ಟಿಪ್ಪಣಿ ಪ್ರಹಾರಗಳು ಜೋರಾಗಿದೆ. ಸೊ ಯಾವ ರೀತಿ ಇದನ್ನ ಖಂಡಿಸ್ತೀರಿ? ಇಂಗ್ಲಿಷ್ದಾಗ ಒಂದು ಸೇಯಿಂಗ್ ಐತಿ, ಅಫೆನ್ಸ್ ಇಸ್ ದ ಬೆಸ್ಟ್ ಡಿಫೆನ್ಸ್ ಅಂತ. ಅಂದ್ರೆ ನಾವು ರಕ್ಷಣೆ ಮಾಡ್ಕೊಳಕ ಆಕ್ರಮಣ ದೊಡ್ಡ ಹಾದಿ ಅಂತ. ಹಂಗಾಗಿ ಇವರು ರಾಜ್ಯಪಾಲರ ಮೇಲೆ ಆಕ್ರಮಣ ಎದಕ್ ಮಾಡಾಕ್ತಾರಂತಂದ್ರೆ ತಮಗೆ ಡಿಫೆನ್ಸ್ ಸಿಗಲಿ ಅಂತ ಹೇಳಿ. ಇವ್ರು ಸುದ್ದಿದ್ರೆ ಯಾರ ಮೇಲೆ ಯಾಕೆ ಆಕ್ರಮಣ ಮಾಡಬೇಕಾಕೈತಿ? ಇವ್ರ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರ? ಇವರೆಲ್ಲ ಲಫ್ಡ ದಿನ ಬಾಲ ತೆಗೆದ್ರೆ ಲಫ್ಡ ಇಷ್ಟು ನೂರಾರು ಸಾವಿರಾರು ಹಗರಣ, ಅದಕ್ಕೆ ಕಂಪ್ಲೇಂಟ್ ಹೋಗತ್ತವು. ಕೇಂದ್ರ ಸರ್ಕಾರದ ಕಡೆಗೆ CM ಸೇರಿ DCM ಅವರು ಬಟ್ ಮಾಡ್ತಿದ್ದಾರೆ. ರಾಜ್ಯಪಾಲನ ದುರ್ಬಳಕೆ ಮಾಡಿಕೊಂಡು ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಿದೆ ಬಿಜೆಪಿ. ಇವ್ರನ್ನ ಸರ್ಕಾರ ಅಸ್ಥಿರ ಮಾಡೋ ಪ್ರಶ್ನೆ ಇಲ್ರಿ. ಈಗ ಕಂಪ್ಲೇಂಟ್ ಬಂದಿತ್ತು ಅಂದ್ಮೇಲೆ ಇವ್ರು ಮಾಡಿದ್ದ ಗಾಡಿ ಮೇಲೆ ಬರೋದಷ್ಟು ಸ್ಪಷ್ಟವಾಗಿ ಕಾಣತೈತಿ. ಇವ್ರು 14 ಪ್ಲಾಟ್ ತಗೊಂಡಾರ, ಇವ್ರು ಲಫ್ಡ ಮಾಡ್ಯಾರ ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡಾರ ಸದನದಲ್ಲಿ. 189 ಕೋಟಿಯಲ್ಲಿ 189 ಕೋಟಿ ಅಲ್ಲ 89 ಕೋಟಿ ಅಂತ ನಾವು ಹೇಳುದು. 189 ಪೂರ್ತಿ ಕೋಟಿ ದುಡ್ಡು ಹೊಡೆದಾರ ವಾಲ್ಮೀಕಿ ನಿಗಮದಾಗ. ಆದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ 89 ಕೋಟಿ ನಾವು ತಗೊಂಡೇವೆ. ಸೊ ಹಂಗಿದ್ದಾಗ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ಭಾರತೀಯ ಜನತಾ ಪಕ್ಷ ಆಗ್ಲಿ ನಾವು ಅವ್ರನ್ನ ಅಸ್ಥಿರ ಮಾಡುವಂಥದ್ದು ಏನೈತಿ? 108 ಹಗರಣ ಮಾಡ್ಕೊಂಡಾರ, ಮೇಲೆ ಹೇಳ್ಕೊಂಡಾರ. CM ಬದಲಾವಣೆ ಆಗುತ್ತೆ 100% ಹಾಕ್ತಾರೆ, ಗ್ಯಾರಂಟಿ 100%. ಥ್ಯಾಂಕ್ ಯು.